ಹಲೋ ರಾಮ್. ಓ ಬಾ ಅಣ್ಣ. ಏನು ನೀನ್ ಈ ಟೈಮಲ್ಲಿ ಹೋಗಿ ನಿದ್ದೆ ಮಾಡೋದಲ್ವಾ? ಯಾಕೋ ನಿದ್ದೆನೆ ಬರ್ತಿಲ್ಲ ಕಣೋ, ಅದಕ್ಕೆ ಬಂದೆ. ಅದ್ ಸರಿ, ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ ಅಣ್ಣ, ಮದ್ವೆ ಕೆಲಸಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ಮದ್ವೆ ಯಾವುದೇ ಸಮಸ್ಯೆ ಇಲ್ಲದೆ ನಡೀಬೇಕು. ಅಕ್ಕ, ಡಾಕ್ಟರ್ ಬಂದ್ರು. ಪಟಾಕಿ, ನಮ್ಮ ಪ್ರೇಮ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಬೇಕು. ನೀವು ಹೊರಗಿರ್ತೀಯಾ? ಡಾಕ್ಟರ್ ಹೇಳ್ತಿದ್ದಾರೆ ತಾನೆ, ಆಚೆ ಹೋಗು. ಆಯ್ತಕ್ಕ. ತುಂಬಾ ಥ್ಯಾಂಕ್ಸ್ ಪ್ರೇಮ. ನೀನ್ ಅಣ್ಣನ ಬಗ್ಗೆ ತಪ್ಪು ತಿಳ್ಕೊಬೇಡ. ಅವ್ನು ತುಂಬಾ ಒಳ್ಳೆಯವನು. ಆದ್ರೆ ಇವತ್ತೇ ಗೊತ್ತಿಲ್ಲದೆ ಹಾಗೆ ನಡ್ಕೊಂಡ. ಬಟ್ ನಿನ್ನ ಅವನು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಂತಾನೆ. ಕಡೆಗೂ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಈ ಮದ್ವೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೇಮ. ನೀನ್ ಯೋಚನೆ ಮಾಡಬೇಡ. ದೊಡ್ಡಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ನಿನ್ನ ರಾಣಿ ಮಹಾರಾಣಿ ನೋಡ್ಕೊಂಡಂಗ್ ನೋಡ್ಕೊಂತಾರೆ. ನಮ್ಮ ಮನೇಲಿ ನಿಂಗೆ ಯಾವ್ದಕ್ಕೂ ಕೊರತೆನೆ ಬರೋದಿಲ್ಲ. ಹ್ಯಾಪಿ ಮ್ಯಾರೇಡ್ ಲೈಫ್ ಪ್ರೇಮ. ಒಂದ್ ನಿಮಿಷ ರಾಮ್. ನಾನು ನಿಂಗೆ ಶುಭಾಶಯ ಹೇಳ್ಬೇಕಿತ್ತು. ನನಗ? ಹೌದು, ಯಾಕಂದ್ರೆ ನಾಳೆ ನೀನು ಮದ್ವೆ ಆಗ್ತಿದ್ಯಲ್ಲ. ಏನ್ ಮಾತಾಡ್ತಿದ್ಯಾ ಪ್ರೇಮ? ನಿಜಾನೇ ಮಾತಾಡ್ತಿದ್ದೀನಿ ರಾಮ್. ನಾಳೆ ನನ್ ಕುತ್ತಿಗೆಗೆ ತಾಳಿ ಕಟ್ಟೋದು ನೀನೇ ಅಲ್ವಾ? ವಾಟ್? ನಿನ್ ಕುತ್ತಿಗೆಗೆ ನಾನ್ ತಾಳಿ ಕಟ್ತೀನ? ಹೌದು, ನಾಳೆ ನಂಗೂ ಮಹಾದೇವಂಗೂ ಮದ್ವೆ ನಡೆಯಲ್ಲ. ಆದ್ರೆ ಅದೇ ಮಂಟಪದಲ್ಲಿ, ಅದೇ ಮುಹೂರ್ತದಲ್ಲಿ ನಂಗೂ ನಿಂಗೂ ಮದ್ವೆ ಆಗುತ್ತೆ. ಪ್ರೇಮ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಿನಗೆ ಎಷ್ಟು ಸಲ ಹೇಳ್ಬೇಕು, ನೀನ್ ಏನ್ ಮಾಡಿದ್ರು ನಾನು ಇನ್ನ ಮದ್ವೆ ಆಗಲ್ಲ. ದಯವಿಟ್ಟು ಯಾವ ಕೆಟ್ಟ ಯೋಚನೆ ಮಾಡಬೇಡ. ದೊಡ್ಡವ್ರು ಹೇಳ್ದಂಗೆ ಕೇಳ್ಕೊಂಡು ಅಣ್ಣನ ಮದ್ವೆ ಮಾಡ್ಕೊಂಡು ಜೀವಂತ ಸಂತೋಷವಾಗಿರೋದು ನೋಡು. ಈ ಮದ್ವೆ ಖಂಡಿತ ಪುಟಕ ನಡೆಯುತ್ತೆ. ಇನ್ಯಾವ ತೊಂದ್ರೆನೂ ಬರಲ್ಲ. ಏಯ್ ಪುಟಕ, ಹಂಗೆಲ್ಲ ಮಾತಾಡ್ಬೇಡ ಕಣೋ. ನನಗೆ ತುಂಬಾ ಸಂಕಟ ಆಗುತ್ತೆ. ನೋಡು, ಈ ಮದ್ವೆಗೆ ಯಾವ ತೊಂದ್ರೆನೂ ಆಗಲ್ಲ, ಸುಸೂತ್ರವಾಗಿ ನಡೆಯುತ್ತೆ. ನೀನ್ ಅದ್ರ ಬಗ್ಗೆ ಯಾವ ಯೋಚನೆನೂ ಮಾಡಬೇಡ. ಮತ್ತೆ ಕುಡಿಬಾರ್ದಾ? ಸರಿ, ಪಕ್ಕ. ಪ್ರೇಮನ್ ಚೆನ್ನಾಗಿ ನೋಡ್ಕೋಬೇಕಾ? ಖಂಡಿತ ಕಣೋ. ಕಣ್ಣಲ್ಲಿ ಕಣ್ಣಿಟ್ಟು ಬಂಗಾರದಂಗ್ ನೋಡ್ಕೋತೀನಿ, ಸರಿನಾ? ಏಯ್ ಪಂಚಮಿ, ನೀನು ನಿಮ್ಮಮ್ಮ ಅದ್ ಎಷ್ಟೇ ಆಸೆ ಪಟ್ರು ಈ ಮಹಾದೇವನ್ ಮದ್ವೆ ನಡೆಯೋದಿಲ್ಲ. ಅದು ನಡಿಲಿಲ್ಲ ಅಂದ್ರೆ ಸಾಯ್ತೀವಿ ಅಂದ್ರಲ್ಲ,
ಸಾಯ್ರಿ, ಅದೇ ನನ್ನ ಆಸೆ. ಈ ಅಣ್ಣನ ಪಾಲಿನ ದೇವತೆ ನೀನು, ಚಾಣ ಮರಿ ಪುಟ್ಟಕ್ಕ ನೀನು. ನಿನ್ ಕಣ್ಣಲ್ಲಿ ನೀರು ಹಾಕ್ಸು ಅಂತ ಯಾವ ಕೆಲಸನೂ ನಾನು ಮಾಡಲ್ಲ. ಪಂಚಮಿ, ನಿಮ್ಮಮ್ಮ ಕರೀತಾ ಇದ್ದಾರೆ, ಬಾ. ಏನ್ ಹಿಂಗಾಗೋಯ್ತು? ಯಾವನೋನು ನಾನ್ ಕುಡಿಯೋ ಜ್ಯೂಸಲ್ಲಿ ಡ್ರಿಂಕ್ಸ್ ಬೆರೆಸಿತ್ತು. ಡ್ರಿಂಕ್ಸ್ ಮಾತ್ರ ಬೆರೆಸಿದ್ರ ಇಲ್ಲ ಬೇರೆನಾದ್ರೂ ಬೆರೆಸಿದಾರ? ಯಾವನಿಂತ ಕೆಲಸ ಮಾಡಿದ್ನು? ಏನಾಯ್ತು ಹೆಂಗಾಯ್ತು ಒಂದು ನೆನಪಾಯ್ತಾ ಇಲ್ಲ. ಅಯ್ಯೋ ದೇವ್ರೆ, ಈ ಭದ್ರಕಾಳಿ ಯಾಕಪ್ಪ ಬಂದ್ಲು? ನೋಡಿ, ಒಂದ್ ಹುಡುಗಿ ನಿಮ್ಮಂತವ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳೋದೇ ತುಂಬಾ ದೊಡ್ಡ ವಿಷಯ. ಅಂಥದ್ರಲ್ಲಿ ನೀವ್ ಅದನ್ನ ಅರ್ಥ ಮಾಡ್ಕೊಳ್ದೆ ಮದ್ವೆ ಮೆರವಣಿಗೆನಲ್ಲಿ ಎಷ್ಟು ಚೀಪಾಗಿ ನಡ್ಕೊಂಡಿದ್ದೀರಾ ಗೊತ್ತಾ? ಛೀ, ನೆನೆಸ್ಕೊಂಡ್ರೇನೆ ನನಗೆ ಅಸಹ್ಯ ಆಗ್ತಿದೆ. ನಿಮ್ ತರ ಅನಾಗರಿಕವಾಗಿ ಆಡೋರ್ಗೆ ನಮ್ಮ ಅಕ್ಕನೇ ಬೇಕು ಅಂತ ಕೂತಿದ್ದಾರೆ ನಿಮ್ಮಮ್ಮ. ಇದ್ರಲ್ಲೇ ಗೊತ್ತಾಗುತ್ತೆ ನೀವು ನಿಮ್ಮಮ್ಮ ಎಷ್ಟು ಸೆಲ್ಫಿಶ್ ಅಂತ. ಪಾಪ ಪ್ರೇಮ ಅಕ್ಕ ಯಾವತ್ತೂ ಅಪ್ಪ ಅಮ್ಮನ ಮಾತನ್ನ ಮೀರ್ದೋಳೆ ಅಲ್ಲ. ಅದಕ್ಕೆ ಈ ಮದ್ವೆ ಇಷ್ಟ ಇಲ್ಲದೆ ಇದ್ರು ಒಪ್ಕೊಂಡಿದ್ದಾಳೆ. ನೀವು ನಮ್ಮ ಅಕ್ಕನ ಮದ್ವೆ ಆಗೋದು ನನಗ್ ಚೂರ್ ಅಂದ್ರೆ ಚೂರು ಇಷ್ಟ ಇಲ್ಲ. ಈ ಮದ್ವೆ ನಡೀಬಾರ್ದು ಅಂತ ನಮ್ಮ ಅಪ್ಪ ಅಮ್ಮನ ಹತ್ರ ಎಷ್ಟು ಹೋರಾಡಿದೀನಿ. ಆದ್ರೆ ಏನ್ ಮಾಡೋದು, ನೀವು ಅವ್ರ ಪಾಲಿಗೆ ದೊಡ್ಡ ಯೋಗ್ಯವಂತರು ಅನ್ನಿಸ್ಬಿಟ್ಟಿದ್ದೀರಾ. ನೋಡಿ, ಪ್ರೇಮ ಅಕ್ಕ ಅಂದ್ರೆ ನನಗ್ ತುಂಬಾ ಇಷ್ಟ. ಅವಳು ನನಗ್ ಬರೀ ಅಕ್ಕ ಮಾತ್ರ ಅಲ್ಲ, ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ನೋಡಿ, ಮದ್ವೆ ಆದ್ಮೇಲೂ ನೀವ್ ಈ ರೀತಿ ಕುಡ್ಕೊಂಡು ಮೈ ಮೇಲೆ ಪ್ರಜ್ಞೆ ಅಂತೆ ಬೀದಿಲಿ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲಂದ್ರಲ್ಲಿ ಜಗಳ ಮಾಡ್ಕೊಂಡು ನಮ್ಮ ಅಕ್ಕನ ಕಣ್ಣಲ್ಲಿ ಏನಾದ್ರೂ ನೀರ್ ಹಾಕಿಸ್ಬೇಕು, ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಅಕ್ಕ ತನ್ನ ಮದ್ವೆ ಬಗ್ಗೆ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ಲು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅಪ್ಪ ಅಮ್ಮ ನಿಮ್ಮಂತವ್ರು ಕೊಟ್ಟು ಅವಳನ್ನ ಮದ್ವೆ ಮಾಡಕ್ ನೋಡ್ತಿದ್ದಾರೆ. ಪಾಪ ಅಕ್ಕ, ಅಪ್ಪ ಅಮ್ಮಂಗೆ ನೋವು ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಆಸೆ ಕನಸುಗಳನ್ನ ಮನ್ಸಲ್ಲೇ ಹೂತಿಟ್ಟು ನಿಮ್ ಕೈಗೆ ಕುತ್ತೆ ಕೊಡಕ್ ಹೊರಟಿದ್ದಾಳೆ. ದಯವಿಟ್ಟು ಮದ್ವೆ ಆದ್ಮೇಲಾದ್ರೂ ಸುಧಾರಿಸಿ. ಅವಳಿಗೆ ಯಾವ್ದೇ ರೀತಿ ದ್ರೋಹ ಮಾಡಬೇಡಿ. ನಿಮ್ ಸಿಟ್ಟು ರೌಡಿಸಮ್ ಎಲ್ಲ ಪಕ್ಕಕ್ಕಿಟ್ಟು ಅಕ್ಕನ್ನ ಚೆನ್ನಾಗಿ ನೋಡ್ಕೊಳ್ಳಿ ಪ್ಲೀಸ್. ನಾನು ನಿಂಗೆ ಶುಭಾಶಯ ಹೇಳ್ಬೇಕಿತ್ತು. ಯಾಕಂದ್ರೆ ನಾಳೆ ನೀನು ಮದ್ವೆ ಆಗ್ತಿದ್ಯಲ್ಲ, ನಾಳೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು ನೀನೇ ಅಲ್ವಾ? ಲವ್ ರಾಮ್, ಓ ಬಾ ಅಣ್ಣ. ಏನು ನೀನ್ ಈ ಟೈಮಲ್ಲಿ ಹೋಗಿ ನಿದ್ದೆ ಮಾಡೋದಲ್ವಾ? ಯಾಕೋ ನಿದ್ದೆನೇ ಬರ್ತಿಲ್ಲ ಕಣೋ, ಅದಕ್ಕೆ ಬಂದೆ. ಅದ್ ಸರಿ, ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಿಲ್ಲ ಅಣ್ಣ, ಮದ್ವೆ ಕೆಲ್ಸಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ಮದ್ವೆ ಯಾವುದೇ ಸಮಸ್ಯೆ ಇಲ್ಲದೆ ನಡೀಬೇಕು. ಪ್ರತಿ ಸಲ ನಿನ್ ಮದ್ವೆಗೆ ಏನಾದ್ರೂ ಒಂದು ಸಮಸ್ಯೆ ಆಗಿ ಮದ್ವೆ ನಿಂತೋಗುತ್ತೆ. ನಾಳೆ ಏನಾಗುತ್ತೆ ಏನೋ ಅಂತ ದೊಡ್ಡಮ್ಮ ಎದುರ್ಕೊಂಡಿದ್ದಾರೆ. ಅದು ಅಲ್ಲದೆ ನೀನ್ ಬೇರೆ ಕುಡ್ದು ಹೆಂಗೆಂಗೋ ಆಡ್ಬಿಟ್ಟೆ. ದೊಡ್ಡಮ್ಗೆ ಅದೇ ದೊಡ್ಡ ಚಿಂತೆ ಆಗೋಗಿದೆ. ಲವ್ ರಾಮ್, ನೀನು ಹಂಗೆ ಮಾತಾಡ್ತಿಯಲ್ಲೋ.
ನೀನಾದ್ರೂ ನನ್ನ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೆ. ಲೋ, ಸತ್ಯವಾಗ್ಲೂ ಹೇಳ್ತಿದ್ದೀನಿ ಕಣೋ, ನಾನು ಕುಡ್ದಿಲ್ಲ. ನಾನು ಕುಡ್ದಿದ್ ಬರೀ ಜ್ಯೂಸ್ ಅಷ್ಟೇ. ಯಾವನೋ ಅದ್ರಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿದಾನೆ ಅಂತ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಗಿದ್ದು. ಯಾರೋ ಈ ಮದ್ವೆ ನಿಲ್ಸ್ಬೇಕು ಅಂತಾನೆ ಇಂಥ ದಗಲ್ಬಾಜಿ ಕೆಲಸ ಮಾಡಿದ್ದಾರೆ. ಚೇಚೆ, ಹಾಗೆಲ್ಲ ಏನು ಇಲ್ಲ ಅಣ್ಣ. ಅದು ಬಿಡು ಹೋಗ್ಲಿ. ಈಗ ಅದು ಸಾಲ್ವ್ ಆಯ್ತಲ್ವಾ, ನಾಳೆ ಮದ್ವೆ ಚೆನ್ನಾಗಿ ನಡೆಯುತ್ತೆ. ನೀನೋಗಿ ನಿದ್ದೆ ಮಾಡು. ಅಣ್ಣ, ಇನ್ನೊಂದು ಮಾತು ಕಣ, ದೊಡ್ಡಮ್ಮಂಗೆ ಯಾವುದೇ ರೀತಿ ಸಂಕಟ ಆಗ್ದಿರೋ ಕೆಲಸ ಮಾಡಬೇಡ ಕಣ. ಸರಿ ಕಣೋ, ಹುಷಾರಾಗಿರ್ತೀನಿ. ಸರಿ, ಬಾ ಹೋಗೋಣ. ಅದೇವಾ, ನೀನ್ ರೆಡಿನಾ? ರೆಡಿ ಚಿಕ್ಕಪ್ಪ. ಅವಾಚು, ಉಂಗ್ರ, ಸರ ಎಲ್ಲ ಅವನಿಗೆ ಕೊಡಮ್ಮ. ಅದೆಲ್ಲ ನೀನ್ ಹಾಕೋಬೇಕಲ್ಲಪ್ಪ. ಚಿಕ್ಕಪ್ಪ, ಅಮ್ಮ ಎಲ್ಲಿ? ಬೆಳಗ್ಗೆಯಿಂದ ಒಂದ್ಕಿತಾನು ಈ ಕಡೆ ಬಂದೋಗಿಲ್ಲ. ಅದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದಾರಪ್ಪ. ಇಲ್ಲ ಚಿಕ್ಕಪ್ಪ, ಎಷ್ಟೇ ಕೆಲಸ ಇದ್ರು ಒಂದ್ಕಿತನಾದ್ರೂ ಬಂದೋಗಿರೋರು. ಎಲ್ಲಿಗೋದ್ರು? ಅದು ನಿನ್ನೆ ಆಗಿರೋ ಘಟನೆಯಿಂದ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಓಹ್, ಇವಾಗ ಎಲ್ಲಿದ್ದಾರೆ? ಇಲ್ಲೇ ಎಲ್ಲೋ ಇದ್ದಾರೆ. ಚಿಕ್ಕಪ್ಪ, ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಾನು ಜ್ಯೂಸ್ ಬಿಟ್ಟು ಬೇರೆ ಏನು ಕುಡ್ದಿಲ್ಲ. ಆದ್ರೆ ಇದೆಲ್ಲ ಹೆಂಗಾಯ್ತು ಅಂತಾನೆ ಅರ್ಥ ಆಯ್ತಿಲ್ಲ. ಅಳಿಮಯ್ಯ, ನಾವೆಲ್ಲ ಅದೇ ಜ್ಯೂಸ್ ತಾನೇ ಕುಡ್ದಿದ್ದು. ನೀನ್ ಯಾಕೋ ಹಾಗೆಲ್ಲ ಡಾನ್ಸ್ ಮಾಡಿದೆ? ಅದೇ ನನಗೂ ತಲೆ ಎಲ್ಲ ಗೊಬ್ಬರ ಆಯ್ತೈತೆ. ಮಾದೇವ, ನೀನು ಕುಡ್ದಿದ್ಯೋ ಬಿಟ್ಟಿದ್ಯೋ ನಮಗಂತೂ ಗೊತ್ತಿಲ್ಲ. ಆದ್ರೆ ಊರವ್ರ ಮುಂದೆ ಎಲ್ಲ ನೀನಾಗ ಡಾನ್ಸ್ ಮಾಡಬಾರ್ದಾಗಿತ್ತು. ಸರಿ, ಆಗಿದ್ದಾಗೋಯ್ತು. ಇನ್ಮೇಲಾದ್ರೂ ಹುಷಾರಾಗಿರು.